ಅಣ್ಣ, ಜೋಳದ ಹೊಲಕ್ಕೆ ಗೊಬ್ಬರ ಹಾಕಬೇಕು ಎನ್ನುತ್ತಿದ್ದಲ್ಲ, ಏನಾಯ್ತಣ್ಣ ವಿಷಯ? ಗೊಬ್ಬರ ಹಾಕಬೇಕಾಗಿತ್ತು ಚಂದ್ರು, ಆದರೆ ಏನು ಮಾಡುವುದು, ಕೈಯಲ್ಲಿ ಬಿಡುಗಾಸು ಸಿಗುತ್ತಿಲ್ಲ. ಅಣ್ಣ, ಆ ಶ್ರೀಮಂತ ವಿಶ್ವಾಗ್ನಿಯರ ಹತ್ತಿರ ಸಾಲ ಕೇಳುತ್ತಿರೋಣ. ಸಿಗುವ ಹಣದಲ್ಲಿ ಗೊಬ್ಬರ ತಂದು ಹಾಕಿದರಾಯ್ತು. ಬೇಡ ಚಂದ್ರು, ಬೇಡ. ತಂದೆ ಮಾಡಿದ ಸ್ವಲ್ಪ ಸಾಲಕ್ಕೆ ಹಗಲು ರಾತ್ರಿ ನೀನು ಬಾಡಿಗೆ ಕತ್ತೆಯಂತೆ ದುಡಿಯುವುದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲವಪ್ಪ. ಮನೆಯ ಹಿರಿಯ ನಾನಾಗಿ ತಂದೆ ಮಾಡಿದ ಸಾಲವನ್ನು ನಾನು ತೀರಿಸುವ ಬದಲಾಗಿ ನೀನು ತೀರಿಸುತ್ತಿರುವೆ. ಅಂತರಲ್ಲಿ ಮತ್ತೆ ಆ ನೀಚ ಶ್ರೀಮಂತರ ಹತ್ತಿರ ಸಾಲ ಮಾಡಿ ನಿನ್ನನ್ನು ಕಷ್ಟದ ಒಳವಿನಲ್ಲಿ ತಳ್ಳಲು ನಾನು ಸಿದ್ಧನಿಲ್ಲ ಚಂದ್ರು, ಸಿದ್ಧನಿಲ್ಲ. ಅಳಬೇಡ ಅಣ್ಣ, ಸಮಾಧಾನ ಮಾಡಿಕೊ. ಜೀವನದಲ್ಲಿ ಯಾವುದಕ್ಕೂ ಹೆದರಬಾರದು. ರೈತ ದೇಶದ ಬೆನ್ನೆಲುಬು ಎಂದು ಸಾರಿ ಹೇಳ್ತಾರೆ. ಆದರೆ ಅಂತ ರೈತನ ಬೆನ್ನು ಮೂಳೆ ಮುರಿಯುತ್ತಿರುವಾಗ ಯಾರು ಸಹಾಯ ಮಾಡುವುದಿಲ್ಲಣ್ಣ. ಈಗ ಜೋಳಕ್ಕೆ ಗೊಬ್ಬರ ಹಾಕಲೇಬೇಕು, ಇಲ್ಲವಾದರೆ ತಿನ್ನುವ ಅನ್ನಕ್ಕೆ ಗತಿಯೇ ಇರುವುದಿಲ್ಲ. ಆದ್ದರಿಂದ ಶ್ರೀಮಂತರ ಹತ್ತಿರ ಸಾಲ ತರಲೇಬೇಕು. ಹಾಗಲ್ಲಪ್ಪ ನಾ ಹೇಳಿದ್ದು. ಏನು ವಿಷಯ ಅಣ್ಣ, ಸಾಲದ ಬಗ್ಗೆ ಮಾತನಾಡುತ್ತಿರುವಿರಲ್ಲ? ಮೊದಲು ಮನೆಯ ವಿಷಯ ಎಂದಾಗ ಏನಾದರೂ ಇದ್ದೇ ಇರುತ್ತದೆ, ಅದರ ಬಗ್ಗೆ ನಿನಗೆ ಚಿಂತೆ ಬೇಡ. ಮೊದಲು ನಿನ್ನ ಪರೀಕ್ಷೆ ಚೆನ್ನಾಗಿ ಆಯಿತು ತಾನೆ? ಪರೀಕ್ಷೆ ಹತ್ತಿರ ಬಂದಿದೆ ಅಣ್ಣ. ಈಗ ಓದಿಕೊಳ್ಳಲು ಬುಕ್ಸ್ ಪರೀಕ್ಷೆ ಫೀಸ್ ಅಂತ 5,000 ಹಣ ಬೇಕಿತ್ತು. ಮೊದಲು ಹಣದ ವ್ಯವಸ್ಥೆ ನಾವು ಮಾಡುತ್ತೇವೆ, ನೀನು ಒಳಗೆ ನಡಿಯಪ್ಪ. ಚಂದ್ರು, ಈಗೇನು ಮಾಡುವುದು? ದೇವರು ನಮಗೆ ಎಂತ ಕಷ್ಟ ಕೊಡುತ್ತಿದ್ದಾನಲ್ಲ ಅಣ್ಣ. ಕಷ್ಟ ನಮಗಷ್ಟೇ ಅಲ್ಲಣ್ಣ, ಈ ಭೂಮಿಯ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬ ಬಡವನಿಗೂ ಕಷ್ಟ ಒಂದೇ ಬರುತ್ತದೆ. ಹಾಗಂತ ಕೈಕಟ್ಟಿ ಕುಳಿತರೆ ಆಗುತ್ತೇನು? ಹಾಗಲ್ಲಪ್ಪ ನಾ ಹೇಳಿದ್ದು. ಚಿಕ್ಕಂದಿನಿಂದ ಲಕ್ಷ್ಮಿ ಮತ್ತು ಮಧು ಇವರಿಬ್ಬರನ್ನು ಹೂವಿನ ಹಾಗೆ ನೋಡಿಕೊಂಡಿದ್ದೇವೆ. ಇನ್ನೇನು ಮದುವಿನ ಓದು ಮುಗಿಯುತ್ತಾ ಬರ್ತಾ ಇದೆ. ಇಂಥ ಸಮಯದಲ್ಲಿ ಅವನ ಫೀಸಿನ ಹಣಕ್ಕೆ ಏನು ಮಾಡುವುದು? ಏನು ರಾಮ ಲಕ್ಷ್ಮಣಂತಿರುವ ಸೂರ್ಯಚಂದ್ರರು ಏನು ವಿಚಾರ ಮಾಡುತ್ತಿದೆಯಲ್ಲ? ಬಂದಿದೆಯವಾ? ಹೊಲದ ಫಸಲಿಗೆ ಔಷಧಿ ಗೊಬ್ಬರ ಹಾಕಬೇಕಾಗಿತ್ತು. ತಮ್ಮನ ಓದಿನ ಖರ್ಚಿಗೆ ಹಣ ಬೇಕಾಗಿತ್ತು. ಅದರ ಬಗ್ಗೆ ಯೋಚನೆ ಮಾಡುತ್ತಿದ್ದೆವು. ಅಷ್ಟರಲ್ಲೇ ನೀವು ಬಂದಿರಿ. ಸೂರ್ಯ, ಹಣ ಬೇಕಿತ್ತು ಎಂದು ವಿಚಾರ ಮಾಡುತ್ತಾನೆಂದರೆ ಹಣ ಸಿಗುವುದಿಲ್ಲ. ಅದಕ್ಕೆ ಏನಾದರೂ ಒಂದು ದಾರಿ ಹುಡುಕಿಕೊಳ್ಳಬೇಕು. ಯಾವ ದಾರಿ ಕಂಡುಕೊಳ್ಳಬೇಕು? ನೀವೇ ಹೇಳಿದೀವಾ? ಸೂರ್ಯ, ಈ ಊರಿನಲ್ಲಿ ಸಾಲ ಅಂತ ಯಾರು ಕೊಡುತ್ತಾರೆ? ಆ ಶ್ರೀಮಂತ ವಿಶ್ವಾಗ್ನಿಯವರನ್ನು ಬಿಟ್ಟರೆ. ಅದಕ್ಕೆ ನೀವು ಅವರ ಹತ್ತಿರ ಹೋಗಿ ಸಾಲವನ್ನು ಕೇಳಿ ತಂದು ನಿಮ್ಮ ತಮ್ಮನ ಓದಿನ ಖರ್ಚಿಗೆ ಹಣ ಉಪಯೋಗಿಸಿ ಬಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಹೌದಣ್ಣ, ದೇವ ಹೇಳುತ್ತಿರುವುದು ಸರಿಯಾಗಿದೆ. ಅದರ ಬಗ್ಗೆ ನಾಳೆನೇ ಹೋಗಿ ವಿಚಾರಿಸಿ ಬರೋಣ. ಸರಿಯಪ್ಪ, ಹಾಗೇ ಆಗಲಿ. ಚಂದ್ರು, ತೋಟದ ಮನೆಯಿಂದ ಪೇಟೆಗೆ ಕಾಯಿಗಳನ್ನು ಸಾಗಿಸಲು ಲಾರಿ ಬರ್ತಿದೆ. ಅದಕ್ಕೆ ಬೇಗ ನಡೆ, ಹೋಗೋಣ. ದೇವ, ನೀವು ಸ್ವಲ್ಪ ಮುಂದೆ ನಡೆಯಿರಿ. ಲಕ್ಷ್ಮಿ ಇನ್ನು ಮನೆಗೆ ಬಂದಿಲ್ಲ. ಅವಳು ಬಂದ ನಂತರ ಚಂದ್ರು ಬರುತ್ತಾನೆ. ಸೂರ್ಯ, ತಂಗಿ ತಮ್ಮ ಎಂದು ಮೈ ಮರೆತು ಕೂರಬೇಡಿ. ಸ್ವಲ್ಪ ತಡವಾದರೂ ಆ ವಿಶ್ವಾಗ್ನಿಯವರು ನಿಮ್ಮ ತಮ್ಮನ ಚರ್ಮವನ್ನು ಸುರಿಸಿಬಿಡುತ್ತಾರೆ. ಅದಕ್ಕೆ ಬೇಗ ಕಳಿಸಿಕೊಡಿ. ಆಗಲಿ ದೇವ, ನೀವು ನಡೆಯಿರಿ. ಚಂದ್ರು, ಕಾಲೇಜಿಗೆ ಹೋದ ಲಕ್ಷ್ಮಿ ಯಾಕೋ ಇನ್ನು ಮನೆಗೆ ಬಂದಿಲ್ಲ. ನನಗೆ ಯಾಕೋ ಭಯವಾಗುತ್ತಿದೆ ಕಣೋ. ಭಯ ಏಕೆ ಪಡುತ್ತಿದೆ ಅಣ್ಣ? ಕಾಲೇಜಿನಲ್ಲಿ ಏನಾದರೂ ಕಾರ್ಯಕ್ರಮ ಇರಬಹುದು. ಅದು ಲಕ್ಷ್ಮಿ ಬಂದಳ ಅಣ್ಣ. ಯಾಕಮ್ಮ ಲಕ್ಷ್ಮಿ ಇಷ್ಟು ತಡವಾಯಿತು? ನಡೆದ ವಿಚಾರ ಅಣ್ಣನಿಗೆ ತಿಳಿಸಿದ್ರೆ ಸಿಟ್ಟು ಬಿಟ್ಟು ಏನಾಹುತ ಅನಾಹುತ ಮಾಡಿಕೊಂಡ್ರೆ ಬಂಗಾರದಂತ ಅಣ್ಣಂದ್ರನ್ನು ಕಳೆದುಕೊಳ್ಬೇಕಾಗುತ್ತೆ. ಬೇಡ, ಈ ವಿಚಾರ ಇವರಿಗಿಬ್ಬರಿಗೂ ತಿಳಿಸೋದೇ ಬೇಡ. ಯಾಕಮ್ಮ ಲಕ್ಷ್ಮಿ, ತಡವಾಗಿ ಬಂದೆ ಎಂದು ಅಣ್ಣ ಕೇಳುತ್ತಿದ್ದಾನೆ. ನೀನು ನೋಡಿದರೆ ಏನೋ ವಿಚಾರ ಮಾಡುತ್ತಿರುವೆ ಅಲ್ಲ? ಅದು ಏನಿಲ್ಲಣ್ಣ, ಕಾಲೇಜಿನಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇತ್ತು, ಅದಕ್ಕಾಗಿ ಬರೋದು ಸ್ವಲ್ಪ ತಡವಾಯಿತು. ಅಣ್ಣ, ಇನ್ನು ಮುಂದೆ ನಾನು ಕಾಲೇಜಿಗೆ ಹೋಗಲ್ಲ. ಯಾಕಮ್ಮ ಲಕ್ಷ್ಮಿ, ಇದ್ದಕ್ಕಿದ್ದ ಹಾಗೆ ಕಾಲೇಜಿಗೆ ಹೋಗುವುದಿಲ್ಲ ಎಂದು ಏಕೆ ಹೇಳುತ್ತಿರುವೆ? ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಯಾಕೆಂದ್ರೆ ಮಧು ಅಣ್ಣ ನಾನು ಇಬ್ರು ಓದೋದ್ರಿಂದ ಖರ್ಚು ಹೆಚ್ಚಾಗಿ ಬರುತ್ತೆ.
ಚಂದ್ರಣ್ಣ ಹಾಗೂ ರಾತ್ರಿ ನದಿ ಆ ಶ್ರೀಮಂತರ ಮನೆಗೆ ದುಡಿತಿದ್ದಾನೆ. ಇತ್ತ ನೀನು ಇರುವ 7 ಹೊಲದಲ್ಲೇ ದುಡಿದು ನನ್ನಿಬ್ಬರ ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಡ್ತಿದ್ದೀನಿ. ನಾನು ಮದುವನ್ನ ಇಬ್ರು ಓದೋದ್ರಿಂದ ಖರ್ಚು ಹೆಚ್ಚಾಗಿ ಬರುತ್ತದೆ ಅಣ್ಣ. ಅದಕ್ಕಾಗಿ ಇನ್ನು ಮುಂದೆ ನಾನು ಕಾಲೇಜಿಗೆ ಹೋಗಲ್ಲ ಅಣ್ಣ. ಲಕ್ಷ್ಮಿ, ಅದು ಎಷ್ಟು ಖರ್ಚಾದರೂ ಬರಲಮ್ಮ, ನಮ್ಮ ಪ್ರಾಣ ಹೊಟ್ಟೆ ಎಷ್ಟಾದರೂ ಹಣ ತರುತ್ತೇವೆ. ನೀನು ಮಾತ್ರ ಓದುವುದನ್ನು ನಿಲ್ಲಿಸಬಾರದಮ್ಮ. ಹೌದು ಲಕ್ಷ್ಮಿ, ಚಂದ್ರು ಹೇಳುವುದು ಸರಿಯಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಅಕ್ಷರ ತಿಳಿದವರು ಹೇಳಿದ್ದಾರೆ. ಅಂದ ಹಾಗೆ ನೀನು ಸಹ ಹೆಚ್ಚಿನ ವಿದ್ಯೆ ಕಲಿತು 4 ಜನಕ್ಕೆ ಮಾದರಿಯಾಗಬೇಕಮ್ಮ. ಅಣ್ಣ, ಹೆಣ್ಣು ಮಕ್ಕಳು ತಂದೆ ತಾಯಿ ಮನೆಯಲ್ಲಿ ಅಡಿಗೆ ಕೋಣೆಗೆ ಸೀಮಿತ ಎನ್ನುವ ಈಗಿನ ಕಾಲದಲ್ಲಿ ಇನ್ನು ನೀ ಓದಮ್ಮ ಎನ್ನುವ ನಿನ್ನಂತ ಅಣ್ಣಂದ್ರು ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಭಾಗ್ಯ ಅಣ್ಣ. ಆದ್ರೆ ಕಾಲೇಜ್ ಹೋಗ್ಲಿಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಬೇಕಾದ್ರೆ ಮನೆಯಲ್ಲಿ ಕುಳಿತು ಪರೀಕ್ಷೆ ಬರೀತೀನಣ್ಣ. ಆಗಲಮ್ಮ, ನಿನ್ನಿಷ್ಟಕ್ಕೆ ನಾವು ಯಾವತ್ತೂ ಅಡ್ಡಿ ಬರುವುದಿಲ್ಲ. ನನ್ನ ಮುದ್ದು ಅಣ್ಣಂದ್ರು. ಅಣ್ಣ, ಊಟ ಮಾಡಿದ್ರೆ ನೀವಿಬ್ರು? ಯಾವತ್ತಾದರೂ ಒಂದು ದಿನವಾದರೂ ನಿನ್ನನ್ನು ಬಿಟ್ಟು ಊಟ ಮಾಡಿದ್ದೇವನಮ್ಮ ನಾವು. ಬರೀ ಸಿಟ್ಟು ಮಾಡ್ಕೊಳ್ಳೋದಷ್ಟೇ ಗೊತ್ತೈತೆ ನಿಮಗೆ, ಊಟ ಮಾಡೋದೇ ಗೊತ್ತಿಲ್ಲ ಅಲ್ಲ? ಸರಿ, ಹೊತ್ತಾಯ್ತು, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ನಡೆಯಮ್ಮ, ಹೊಟ್ಟೆ ತಾಳ ಹಾಕುತ್ತದೆ, ಬೇಗ ಊಟ ಬಡಿಸು. ನಿನಗೆ ಇಲ್ವಲ್ಲ ಉಪಕಾರ ಕಮ್ಮಿ. ಇದಕ್ಕೂ ತೂತ್ ಬಿದ್ದು ಬಿಟ್ಟತಿ. ಇದನ್ನೇ ಬೆಸ್ಕಿ ಹಾಕೊಂಡು ಅಡಿಗೆ ಮಾಡ್ಬೇಕಂತಂದ್ರ ಬೆಸ್ಕಿ ಹಾಕವ ನಮ್ಮ ಮನೆ ಕಡೆ ಬರವಲ್ಲ ಜನ. ಹೆಂಗ ಮಾಡಿ ನಂಗೆ ಆಗ್ಬಿಟ್ಟೈತಿ ನಮ್ಗೆ. ಏನು ಮಾಡಿ ಶಾಂತ ತೂತು ದೊಡ್ಡದು, ಎಂತ ತೂತಾದಿರೋದು ಅದಕ್ಕೊಂದು ಬೆಂಕಿ ಹಾಕಿ ಬೆಂಕಿ ಮಾಡಿ ತೂತ್ 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 ಮುಚ್ಚಿ ಹೊಸ ಹೊಸ ಪಾತ್ರೆ ಮಾಡಿ ಹೆಂಗ್ ಮಾಡ್ತೀನ್ರಿ ನಾನು. ಹಬ್ಬದ ನೀವು ಮಾಡಿ ಮಾರಿ ಒಳಗೆ ಬಂದೇನ. ಇಲ್ಲೇ ಬಂತಲ್ಲ ಯಾವ ಇದು ಪಾರ್ಟಿ ರೀ? ಏನ್ ಮಾಡಿರಿ? ರೇಟಿನೊಳಗ ಬಾಳ ಪ್ರಕಾರದವು ಹೆಂಗ ಯಾವುದಕ್ಕಂದ್ರ ರೇಟ್ ಅದು ಬಿಟ್ಟು ಏನಪ್ಪ ನಿನ್ನ ರೇಟು, ಏನಪ್ಪ ನಿನ್ನ ರೇಟು ಅಂದ್ರ ಅದೇ ರೀ, ನೀವು ಬೆಸ್ಕಿ ರೇಟ್ ಏನು ಅಂದೆ? ಹಂಗಲ್ರಿ, ಮತ್ತ ಬೆಸ್ಗೆ ಕಮ್ಮಿ ಆದ್ರ ಕಮ್ಮಿ ರೇಟು, ಜಾಸ್ತಿ ಆದ್ರ ಜಾಸ್ತಿ ರೇಟ್ ರೀ. ನಮ್ ಜಾಸ್ತಿ ರೇಟು ನೋಡ್ರಿ, ಈ ಪಾತ್ರಿ ಇನ್ನೂ 16 ವರ್ಷ ಆಗೈತಿ ತಗೊಂಬಂದು. ಇದಕ್ಕ ಸಣ್ಣದೊಂದು ತೂತ್ ಬಿದ್ದತಿ. ಇದನ್ನ ಬೆಸ್ಕಿ ಹಾಕಾಗ ಏನ್ ಮಾಡಿ ರೇಟು ಅಂದೆ? ತೂತು ತೂತು ಯಾವ್ದಿತ್ರ ಕೆಲಸ ಜಾಸ್ತಿ ಆಗತ್ರಿ ಭಯ. ಯಾಕಂದ್ರ ಮಾಡ್ಬೇಕ್ರಿ. ಅದಕ್ಕ ನೀವು 100 ರೂಪಾಯಿ ಕೊಡ್ರಿ, ನಾನು ನಿಮ್ಮ ತೂತಿ ಹಾಕ್ತೀನಿ. ಏನಲ್ಲೇ ಏನು ಮಾತಾಡಕತ್ತಿ ನೀನ? ಎದಕ್ಕೆ ಹಾಕ್ತೀನಿ ಅಂದೆ? ಅದರಿ ಬೇಸಿಗೆ ಹಾಕ್ತೀನಿ ಅಲ್ಲ, ಏನ್ ಹೇಳಿದ್ದೀನಿ ನೀನ್ ಆಗಲೇ? ತೂತು ಸಣ್ಣದಿದ್ರ ಕಮ್ಮಿ ರೇಟ್ ಆಗುತ್ತ ಅಂದಿದಿ. ಈಗ ನೋಡಿದ್ರ 100 ರೂಪಾಯಿ ಆಗತ್ತೆ. ಹೆಂಗ ಅಂತ ನೋಡ್ರಿ, ತೂತು ಶಾಂತಿದ್ರ ಕೈ ಬಾಯಿಡ್ಬೇಕಿ. ಯಾಕಂದ್ರ ತೂತಿನ ದಿಂಡು ಹಾಕಿ ಬೇಸಿಗೆ ಹಾಕ್ತೇವ್ರಿ. ಅದಕ್ಕ ಬೇಕಾದ್ರ ಮಾಡ್ಕೊಳ್ರಿ, ಯಾರಾದ್ರೂ ಬಿಡ್ರಿ. ಇನ್ನು ಮುಂದ ಕೆಲಸ ಮಾಡ ಹೋಗ್ಬೇಕು. ಅಯ್ಯ ನಿಲ್ರಿ, ಏನು ಒಮ್ಮೆಕ್ಲೆ ಹಿಂಗ ಪಸರ್ಕೆಲ್ ಹೋದ್ರೆ ಹೆಂಗ ಅಂತ
ನೋಡಿ ಸ್ವಲ್ಪ ಚೌಕಾಸಿ ಮಾಡ್ಬೇಕು, ಇಲ್ಲಾಂದ್ರ ಗಿರಾಕಿ ಸಿಗೋದು ಬಹಳ ಕಷ್ಟ ಆಗತಿ. ಗಿರಾಕಿ ಕಳ್ಕೊಂತೀರಿ ನೀವು. ಹೌದ್ರಿ ಬಾಯರ ಇವಾಗ ಒಂದು ಪಾತ್ರೆ ಅವಾಗಿಂದ ಬರೀ ಬೇಕಿನ ಮಾತಾಯ್ತು. ಯಾವಾಗ ಬೇಸಿಗೆ ಹಾಕ್ಬೇಕಂತ ನೀವು ಹೇಳ್ರಿ ಅಂತೀನಿ. ಅಲ್ಲ ನೋಡ್ರಿ, ಇವಾಗ ಬೆಸ್ಕಿ ಹಾಕಿ ನಿಮ್ಗೆ 100 ರೂಪಾಯಿ ಅಲ್ಲ, ತಗೋರಿ 100 ರೂಪಾಯಿ ತಗೋರಿ, ಇದನ್ನ ಬೆಸ್ಕಿ ಹಾಕಿ. ಇದು ಏನ್ರಪ್ಪ, ಇಲ್ಲ ಕೆಲಸ ಬಿಡ್ರಿ. ಯಾಕ್ರಿ ಏನಾತ? ಪಾತ್ರೆ ಹೊಸ ಹೊಸ ಕಂಡ್ರೆ ಸಿಲ್ವರ್ ಮಾತ್ರ ಹಳೇದೈತ್ರಿ ಅಂತೀನಿ. ಏನು ಅಭ್ಯಂತರಿಲ್ಲ ಅಂದ್ರ ಮೈ ತಗೊಂಡು ಸರಿ ಮಾಡ್ಕೊಂಡ ಹೆಂಗ್ ಅಂತೀರಿ ಮತ್ತ? ಇವಾಗ ಹೆಂಗ್ ಮಾಡುದ್ರಿ ಈಗ ಅಂತ? ಹೆಂಗ್ ಮಾಡುದು ಈಗ? ಏನು ಅಭ್ಯಂತರ ಇಲ್ಲ ಅಂದ್ರ ಇದು ಮನಿ ತಗೊಂಡು ಸರಿ ಮಾಡ್ಕೊಂಡಂತ ಹೆಂಗ್ ಅಂತೀರಿ ಮತ್ತ? ಮನಿ ತಗೊಂಡ್ ಹೋಗ್ತೀರ? ಆಯ್ತು, ನೀವು ಮನಿ ತಗೊಂಡೋಗ್ರಿ. ಆದ್ರೆ ನಾವ್ ಮಾತಾಡ್ತಾನೆ ಕೇಳ್ರಿ, ಆ ತೂತಿನ ದಿಂಡು ಸವಿಬಾರ್ ಆ ನಮ್ನಿ ನೀವು ಬೆಸ್ಕೆ ಹಾಕ್ಬೇಕ, ಹೆಂಗಂತೀರಿ? ಆಯ್ತ್ರಿ, ನೀವು ತೂಕಿಂದಿನ್ನು ಸರಿದು ಇರಬಾರ್ದು, ನಿಮ್ದು ತೂತ್ ತೂತ್ ಬಿದ್ದಿರ್ಬಾರ್ದು. ಹಂಗ ಬೇಸಿಗೆ ಹಾಕೊಂಡು ಬರ್ತೀನಿ ಅಂದಂಗ ನಾ ಬರಲಿಲ್ಲ ಚಂದು. ಅಲ್ಲ ಚಂದು, ನನ್ನ ಹೆಸರು ನೀವೇ ಗೊತ್ತಾತ? ನಾನ ಪಾರ್ಸಲು, ನನ್ನ ಹೆಸರು ಗೊತ್ತು ಸಿಗುವರು ಇಲ್ಲ. ಅಯ್ಯೋ ರಾಮ, ಏನ ಇದು ತೆಲಿಗೆ ಟಾವಲ್ ಸುತ್ಕೊಂಡು ಈ ನಮ್ನಿ ಅರ್ಧ ಮರ್ಧ ವೇಷ ಹಾಕೊಂಡು ನನಗೆ ಗೊತ್ತಾಗಬೇಕು ಹೇಳಿನ? ಅದು ಸರಿ ಬಿಡಿ ಚಂದು, ಪ್ರಪಂಚದ ಗೊಬ್ಬರಂಗ 7 ಜನ ಇರ್ತಾರಂತ ಕೇಳಿದ್ರು ನೀನು? ಮತ್ತ ನೀನು ಧ್ವನಿ ಗುರ್ತು ಸಿಕ್ರು ಹೆಂಗ ಕೇಳುದಪ್ಪ ಅಂತ ಸುಮ್ಮನೆ ನಿಂತ್ಕೊಂಡಿದ್ದೆ. ಅಂದಂಗ ನನ್ಗೆ ಸಂಗೀತ ಕಲ್ಸ್ಕೊಡ್ತೀನಿ. ಯಾರ್ ಬೇಡ ಅಂತಾರ ಚಂದು, ಸಂಗೀತ ಕಲಿಸ್ಕೊಡ್ತೀನಿ. ಆದ್ರ ಈಗಲ್ಲ, ಇನ್ನೊಮ್ಮೆ ಸಿಕ್ಕಾಗ ಸಂಗೀತ ಕಲಿಸ್ಕೊಡ್ತೀನಿ ಚಂದು. ಅಂದಂಗ ನಿನ್ನೊಂದು ಮಾತು ಕೇಳೋಣ? ಅಯ್ಯ ಕೇಳ ಬಂಗಾರ ಗಿಂಡಿ, ಓನಮ್ಮನ ಶೃಂಗಾರ ಗುಂಡಿ ಕಲ 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 ಕಲ. ಜೀವನ ಅಂದ್ರ 3 ದಿವಸ ಸಂತಿ ಇದ್ದಂಗ. ಈ ಸಂತಿ ಒಳಗಿರೋ ಮಟ್ಟ ನಾನು ಸ್ನೇಹಿತರಾಗಿ ಪ್ರೀತಿ 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 ಮಾಡೋಣ ಅಂದೆ. ಯಾರು ಬೇಡ ಅಂತಾರ ರಾಮ? ನೀವೊಂದ್ ಮಾತು ಹೇಳ್ತಾನೆ ಕೇಳ. ಇಲ್ಲ ನೋಡಿರಿ, ನಮ್ಮಿಬ್ರು ಸ್ನೇಹಕ್ಕೋಸ್ಕರ ಒಂದು ಕಾಸ್ ಮಾಡ್ಬೇಕು. ತಾಜ್ ಮಹಲ್ ತಗೊಂಡು ಏನ್ ಮಾಡ್ತಿ ಚಂದು? ಇರಬೇಕು ಒಂದು ಲೋನ, ಅದಕ್ಕೆ ಇರಬೇಕು 2 ಅನ್ನ, ಹತ್ತಬೇಕು ನಡುವಿನ 8 ಕುಂತು ಸಾರಿ ಮಾಡ್ಬೇಕು 80 ಸ್ಪೀಡ್ಯಾಗ ಅಂದೆ. ಅಲ್ಲ ಮತ್ತೆ ತರ ಮಾಡ್ತೀವಿ, ಚಾಲು ಮಾಡಿ. ಮನಸ್ಸಿರದೆ ಮಾಡುದಕ್ಕ ಹುಡುಗಾಟದ ಪ್ರೀತಿಯಲ್ಲ, ಮನವೊಪ್ಪಿ ಕೂಡಿದರೆ ತಡೆಯುವರು ಯಾರಿಲ್ಲ.
ಅದ್ರ ತಗೊಂಡ ರೆಡಿ ಸೀದಾ ಬೆಸ್ಗೆ ಬಂದ್ಬಿಡ. ಲಕ್ಷ್ಮಿ ಅದೇಕೋ ಒಂದು ವಾರದಿಂದ ಕಾಲೇಜಿಗೆ ಬಂದೇ ಇಲ್ಲ. ಏನು ವಿಷಯ ಅಂತ ಕೂಡ ನನಗೂ ತಿಳಿಸಿಲ್ಲ. ಒಂದು ದಿನ ಅವಳ ಮುಖ ನೋಡದಿದ್ದರೆ 1 ವರ್ಷ ಕಳೆದಂತೆ ವಾಸವಾಗುತ್ತದೆ. ಇಂದು ಮಂಗಳವಾರ. ಅವರ ನೆಚ್ಚಿನ ದೇವತೆಯಾದ ಆಲಮರದ ಚೌಡಮ್ಮನ ಪೂಜೆಗೆ ಲಕ್ಷ್ಮಿ ಬಂದೇ ಬರುತ್ತಾಳೆ. ಅಲ್ಲಿಯವರೆಗೂ ಕಾದು ಏನು ವಿಷಯ ಎಂದು ತಿಳಿದುಕೊಳ್ಳಲಾಯಿತು. ಇದೇನಿದು? ಏನೇ ನಿಂತಿದ್ದೀರಲ್ಲ? ಕಾಲೇಜಿಗೆ ಹೋಗುದನ್ನ ಬಿಟ್ಟು ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನು. ಲಕ್ಷ್ಮಿ, ಆ ನಿನ್ನ ನೆಚ್ಚಿನ ದೇವರಲ್ಲಿ ಏನೆಂದು ಬೇಡಿಕೊಂಡೆ? ಇದೇನು ಬೇಡಿಕೊಳ್ಳಿ? ನನ್ನ ಮನಸ್ಸನ್ನ ಆದಷ್ಟು ಬೇಗ ನಮ್ಮ ಮನದ ಕಷ್ಟಗಳನ್ನ ದೂರ ಮಾಡಿ ನನ್ನ ಮನದ ರಾಜಕುಮಾರದ ನೀವು ಕಾಲೇಜಿನಲ್ಲಿ ಪ್ರಥಮ ರ್ಯಾಂಕ್ ಪಾಸ್ ಆಗಿ ಬರಲಿ ಅಂತ ಬೇಡಿಕೊಂಡೆ. ಅಷ್ಟೇನಾ? ಬೇರೆ ಏನಾದರೂ ಇದೆ? ಬೇರೆ ಏನಿದೆ ಬೇಡ್ಕೊಳ್ಳಿಕ್ಕೆ? ಬೇರೆ ಏನಿದೆ ಬೇಡ್ಕೊಳ್ಳಿಕ್ಕೆ? ಲಕ್ಷ್ಮಿ, ಅದೇನೋ ವಿಚಾರ ಮಾಡುತ್ತಂತೆ ಕಾಣುತ್ತೆ. ಅಲ್ಲ, ನಡೆದ ವಿಚಾರವನ್ನ ಮನೆಗೆ ತಿಳಿಸಿದ್ರೆ ಸಿಟ್ಟಿಗಿದ್ದು ಅಣ್ಣ ತಮ್ಮದರ ಮಧ್ಯೆ ಬಿರಿಸ ಹುಟ್ಟುಂಟಾಗುತ್ತೆ. ಬೇಡ, ಈ ವಿಚಾರವನ್ನ ಮನೆಗೆ ತಿಳಿಸೋದಿಲ್ಲ. ಏನು ವಿಚಾರ ಮಾಡುತ್ತೀರಿ ಲಕ್ಷ್ಮಿ? ಏನು ವಿಚಾರ ಮಾಡುತ್ತಿಲ್ಲ. ಅದೇಕೋ ಇದ್ದಕ್ಕೆ ಇದ್ದ ಹಾಗೆ ಸುಳ್ಳು ಹೇಳಿ ಮುಚ್ಚಿಡಬೇಡ. ಹಾಗೇನಾದರೂ ವಿಷಯ ಇದ್ದರೆ ನನಗೆ ತಿಳಿಸಬಹುದು ತಾನೆ? ನನಗೆ ಹಾಗೇನಿಲ್ಲ. ಯಾಕೋ ಏನು ಕಾಲೇಜಿಗೆ ಬರ್ಲಿಕ್ಕೆ ಮನಸ್ಸಾಗ್ತಿಲ್ಲ. ಅದಕ್ಕಾಗಿ ಮನೆಯಲ್ಲಿ ಕುಳಿತು ಪರೀಕ್ಷೆ ಬರ್ತಾ ಇದ್ದೀನಿ. ಆಯ್ತು? ಹೌದು ಲಕ್ಷ್ಮಿ, ಅದೇ ವಿಷಯದ ಬಗ್ಗೆ ನಾನು ನಿನ್ನ ಹತ್ತಿರ ಹೇಳಬೇಕೆಂತಿದ್ದೆ. ಮಣಿ, ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ನಿನ್ನ ಪ್ರೀತಿ ವಿಚಾರವನ್ನ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ತಿಳಿಸ್ತೀಯ ತಾನೆ? ನಿಮ್ಮ ಅಣ್ಣನಿಗೆ ತಿಳಿಸ್ತೀಯ? ಹಾಗೆ ಆಗಲಿ ಲಕ್ಷ್ಮಿ. ಒಂದು ವೇಳೆ ನಿಮ್ಮ ಅಣ್ಣನವರು ನನ್ನನ್ನು ಒಪ್ಪದೇ ಇದ್ರೆ ನನ್ನನ್ನು ನಡುವಿನಲ್ಲಿ ಕೈ ಬಿಡೋದಿಲ್ಲ ತಾನೆ? ಎಂತ ಮಾತನಾಡುತ್ತಿರುವೆ ಲಕ್ಷ್ಮಿ? ನಮ್ಮ ಮನೆಯವರು ಅಷ್ಟೇ ಅಲ್ಲ, ಇಡೀ ಪ್ರಪಂಚವೇ ಒಂದಾಗಿ ಬೇಡ ಎಂದರು ನಾ ಮಾತ್ರ ನಿನ್ನನ್ನು ಕೈ ಬಿಡುವುದಿಲ್ಲ. ಇದು ನಮ್ಮ ಪ್ರೀತಿಯ ಮೇಲೆ ಆಣೆ. ಸರಿ, ಹಾಗಾದ್ರೆ ಆದಷ್ಟು ಬೇಗ ನಮ್ಮಿಬ್ಬರ ಪ್ರೀತಿ ವಿಚಾರವನ್ನ ನಾನು ನಮ್ಮ ಅಣ್ಣನ ಹತ್ರ ತಿಳಿಸ್ತೀನಿ, ನೀವು ನಿಮ್ಮ ಅಣ್ಣನ ಹತ್ರ ತಿಳಿಸಿ. ಆಯ್ತು? ಹಾಗೆ ಆಗಲಿ ಲಕ್ಷ್ಮಿ. ಆದಷ್ಟು ಬೇಗ ನಿನ್ನನ್ನು ಮದುವೆ ಆಗಿ ಮಹಾರಾಣಿಯಂತೆ ನೋಡಿಕೊಳ್ಳಬೇಕೆಂಬ ಮಹದಾಸೆ ನನ್ನದು. ನೀನು ಸಿಗದೆ 1 ವಾರವಾಯಿತು. ಒಂದಾಗಿರುವ ಈ ಸಮಯದಲ್ಲಿ ಅಲೆ ನಂತರದ ಅಲೆಯಂತೆ ಮುತ್ತುಗಳ ತರ್ಮಾಲಯ ನಿತ್ತು ನನ್ನ ದೇಹದ ಜೀವಂತ ಅಲೆಗಳಿಲ್ಲದ ಸಮುದ್ರದಂತೆ ಲಕ್ಷ್ಮಿ, ಸಮುದ್ರದಂತೆ. ಪ್ರಿಯಕರ ಹೂವಿನ ಮೆಲ್ಲದ ಇಪ್ಪನೆಯಂತೆ ನನ್ನ ತುಟಿಯ ಮೇಲಿದೆ ಮುತ್ತು, ಬಾ ಧನ್ಯಳಾಗಲಿ ನಿನಗಿತ್ತು. ಯಾಮಿನಿ ಯಾರಮ್ಮ ನೀನು ಯಾಮಿನಿ?
ವಿಚಾರವನ್ನ ಮದುವೆ ವಿಚಾರವನ್ನ ನನ್ನ ಮನೆಗೆ ಲಕ್ಷ್ಮಿ, ನೀನು ಮನೆಗೆ ನಡೆ. ನಾನು ಕಾಲೇಜಿಗೆ ಹೋಗಿ ಬರುತ್ತೇನೆ. ಬಾಯ್ ಬಾಯ್. ಪ್ರಪಂಚವನ್ನೇ ಸೃಷ್ಟಿಸಿದ ಬ್ರಹ್ಮ ಬ್ರಹ್ಮನೇ ಪ್ರಪಂಚಕ್ಕೆ ಎದರಿ ಇನ್ನೊಂದು ಹೆಸರಿಟ್ಟ ವಿಶ್ವ ಎಂದು. ಅಂತ ಬ್ರಹ್ಮನೇ ಎದರಿ ಇನ್ನೊಂದು ಹೆಸರಿಟ್ಟಿರುವಾಗ, ಪ್ರಪಂಚಕ್ಕೆ ಇನ್ನೊಂದು ಹೆಸರಿಟ್ಟಿರುವಾಗ, ಎಕ್ಕಸ್ಥಿತ ಒಂದು ಹೆಣ್ಣು ತಾನು ಪ್ರೀತಿಸಿದ ಹುಡುಗನನ್ನು ಮರೆತು ನನ್ನ ಪ್ರೀತಿಸಿದ ಹುಡುಗನ ಕೈಯಲ್ಲಿ ಮದುವೆ ಆಗುತ್ತೇನೆ ಎಂದು ನನಗೆ ಸವಾಲು ಹಾಕಿದ್ದಾಳೆ. ಅದೇ ಬ್ರಹ್ಮನ ಮಾಸ್ಟರ್ ಪೀಸ್ ಲಕ್ಷ್ಮಿ. ಎಷ್ಟು ಸಕ್ಕಿರಬೇಕು ನಿನಗೆ? ನನ್ನ ತಮ್ಮನನ್ನೇ ಪ್ರೀತಿಸಿ ಮದುವೆಯಾಗಬೇಕೆಂದು ಮಂಚು ಹಾಕಿ ಕನಸು ಕಾಣಿಸುತ್ತಿರುವೆಯಲ್ಲ, ಆ ನಿನ್ನ ಕನಸು ಕನಸಾಗಿ ಉಳಿಯುವುದು ಖಂಡಿತ. ಏಕೆಂದರೆ ರಕ್ತ ಹಂಚಿಕೊಂಡು ಹುಟ್ಟಿರುವ ತಮ್ಮನಾದರೂ ಈ ಖಂಡಿತ ಅವನ ವೈರಿಯೇ. ಆ ವೈರಿಗೆ ಚಟ್ಟ ಕಟ್ಟಿಸಿದ ಏರಿಸಿ ನಿನ್ನ ಪ್ರೀತಿಯ ಅಂದರದಲ್ಲಿರುವ ಭಾವ ಚಿತ್ರವನ್ನು ಕಿತ್ತು ಹಾಕಿ ಬಲವಂತವಾದರೂ ನನ್ನ ಭಾವಚಿತ್ರವನ್ನು ಅಂಟಿಸಲಿದ್ದರೆ ನಾನು ವಿಶ್ವಕುಮಾರ. ಯಾವುದು ಕಾರ್ಯ ಮಾಡುವ ಮೊದಲು ಅಣ್ಣನಿಗೆ ವಿಷಯ ತಿಳಿಸಿ ಮುಂದಿನ ದಾರಿ ಹಿಡಿದರಾಯಿತು.
ಕೆಲಸ? ಅದೇ ಕೋಟ ನೋಟನ್ನು ಬೆಂಗಳೂರಿಗೆ ಸಾಗಿಸಿ ಅಲ್ಲಿರುವ ನಮ್ಮ ಬಂಟರಿಗೆ ಸಪ್ಲೈ ಮಾಡುವಂತ ಹೇಳಿದೆಯಲ್ಲ ಜ್ಯೋತಿ, ಆ ಕೆಲಸ. ನೀವು ಹೇಳಿದ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮಾಡುವುದೇ ನನ್ನ ಗುರಿ. ಮತ್ತೇನಾದರೂ ತೊಂದರೆ ಆಯಿತೆ? ತೊಂದರೆ? ಈ ಜ್ಯೋತಿ ಇರುವಾಗ ಯಾವ ವಿಘ್ನವೂ ಬರಬಾರದು. ಯಾಕೆಂದ್ರೆ ನಾನು ಹೆಣ್ಣು, ಒಲಿದರೆ ನಾರಿ, ಮುನಿದರೆ ವೈರಿಗಳ ಪಾಲಿಗೆ ಹೆಣ್ಣಾರಿ. ಶವಾಶ್ ಜ್ಯೋತಿ, ನೆಚ್ಚಿದೆ ಈ ನಿನ್ನ ಗುಂಡಿಗೆ. ಹೇಳಿದ ಕೆಲಸವನ್ನು ನಿಯತ್ತಿನಿಂದ ಮಾಡಿದೆಯಲ್ಲ. ನಿನ್ನಂತಹ ತಲೆಗೆರದ ಹೆಣ್ಣು ನನ್ನ ಹತ್ತಿರ ಕೆಲಸ ಮಾಡಲು ಬಂದಿರುವುದು ನನ್ನ ಪುಣ್ಯ. ಅದು ಪುಣ್ಯನೋ ಪಾಪನೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಕೇಳಿದಾಗ ಹಣ ಬೇಕು ಅಷ್ಟೇ. ಆಗಲಿ ಜ್ಯೋತಿ, ಆದರೆ ನಿನಗೆ ಬೇಕಾದಾಗ ನಾನು ಹಣ ಕೊಡ್ತೀನಿ. ಅದರ ಹೀಗೆ ಹೇಳಿ ಯಾವ ಕೆಲಸ ಮಾಡಬೇಕು ಅಂತ. ಮೂರು ಜ್ಯೋತಿ, ಬೇಗ ನೀನು ಮಿಲ್ಲಿಗೆ ಹೋಗಿ ದೇವನನ್ನು ಮನೆಗೆ ಕಳಿಸಿ ಅಲ್ಲಿರುವ ಎಲ್ಲಾ ಕಾರ್ಮಿಕರಿಗೆ ಸಂಬಳ ಕೊಟ್ಟು ಮನೆಗೆ ಬಾ. ಹಾಗೆ ಆಗ್ಲಿ. ನಾನು ಬಂದಿಲ್ರಿ ಯಜಮಾನ್ರ. ಎತ್ಲ ಹಾಳಾಗಿ ಹೋದನು ನನ್ನ ಕಮ್ಮಂಗಿ ನನ್ನ ಮಗ ಗೋಪಿ. ನಿನಗೆ ಬರೆಯಲು ಬರುತ್ತಿದೆ ತಾನೇ? ಬರ್ತದ್ರಿ ಯಜಮಾನ್ರ. ನಮ್ಮವ್ವ ಆಟ ಚೂರ ತಾವೇ ಕಲ್ಸಾಳ್ರಿ. ಹಾಗಾದರೆ ತೆಗೆದುಕೋ ಈ ಪೆನ್ನು ಪುಸ್ತಕ. ನಾನು ಹೇಳಿದಂತೆ ಹೇಳ್ರಿ ಹೇಳ್ರಿ ಯಜಮಾನ್. ಲೇ ಮಹೇಶ, 10 ವರ್ಷದ ಹಿಂದೆ ನಾನು ನಿನಗೆ ಕೊಟ್ಟಿದ್ದೆ 5 ಲಕ್ಷ ಹಣವನ್ನು. ಈಗ ಬಡ್ಡಿ ಸಮೇತ 10 ಲಕ್ಷ ಹಣವನ್ನು ದೇವನ ಕೈಯಲ್ಲಿ ಕೊಟ್ಟು ಕಳಿಸು ಎಂದರೆ ಯಾವ ದುಡ್ಡು ಕೊಟ್ಟಿಲ್ಲ ಎಂದು ಹೇಳಿ ಕಳಿಸಿರುವೆಯಲ್ಲ ಮಗನೇ. ಎಷ್ಟು ಸ್ವಲ್ಪ ನಿನಗೆ ಈ ಊರಿಗೆ ದೊಡ್ಡ ದಾದ ಅಂತ ತಿಳಿದಿರುವೆ ಏನು? ಬಾಚ, ನೀನೇನಾದರೂ ನನ್ನ ಎದುರಿಗೆ ಸಿಕ್ಕರೆ ಜಾರಿಸಿ ಬದ್ದು ಬಿಟ್ಟೇನು ಮಗನೇ. ಸುಮ್ಮನೆ ಹಣ ಕೊಟ್ಟು ಕ್ಷಮೆ ಕೇಳಿದರೆ ಸರಿ, ಇಲ್ಲವಾದರೆ ನಿನ್ನ ಸ್ಥಿತಿ ಮಾಡಬೇಕಾಗದಿತ್ತು. ಹುಷಾರ್, ನೀನು ಮಹೇಶನಲ್ಲ, ಹಣ ಕೊಟ್ಟವನಿಗೆ ತಿರುಗಿ ನಿಲ್ಲುವ ಮುಷಾರಿಯು. ಸ್ನೇಹಿತ ಎಂದು ಹಣ ಕೊಟ್ಟರೆ ನಂಬಿಕೆಗೆ ದ್ರೋಹ ಬಗೆಯುವ ಮುಟ್ಟಾಳನು. ನೀನೇನಾದರೂ ನನ್ನ ಎದುರಿಗೆ ಸಿಕ್ಕರೆ ಕಾಕರಿಸಿ ಉಳಿದು ಬಿಟ್ಟನು. ತಿಪ್ಪೆ, ಹೇಳ್ರಿ ಅಪ್ಪ. ಗೋಪಿ, ಆ ಪುಸ್ತಕವನ್ನು ತಿಪ್ಪನ ಕೈಯಲ್ಲಿ ಕೊಟ್ಟು ಒಳಗೆ ನಡೆ. ಲೇ ತಿಪ್ಪಿ, ಆ ಪತ್ರದ ಬರೆದಿರೋದು ಸರಿ ಇದೆನಂತ ಓದಿ ಹೇಳು ಒಮ್ಮೆ. ಆಗಲ್ರಿ ಅಗ್ನಿಬಾಯ್. ಲೇ ಮಹೇಶ, 10 ವರ್ಷದ ಹಿಂದೆ ನಾನು ನಿನಗೆ ಕೊಟ್ಟಿದ್ದೆ 5 ಲಕ್ಷ ಹಣವನ್ನು. ಬಡ್ಡಿ ಸಮೇತ ಎಂದರೆ 10 ಲಕ್ಷ ಹಣವನ್ನು ದೇವನ ಕೈಯಲ್ಲಿ ಕೊಟ್ಟು ಕಳಿಸುವೆಂದರೆ ಯಾವ ದುಡ್ಡು ಕೊಟ್ಟಿಲ್ಲ ಎಂದು ಹೇಳಿ ಕಳಿಸುವೆಯಲ್ಲ. ಎಷ್ಟು ಸೊಕ್ಕಲೇ ಮಗನ ನಿನಗ. ಬೇಕು ನನ್ನ ಮಗನೇ, ನನಗೆ ಕೈ ತೋರಿಸಿ ಮಾತನಾಡುತ್ತಿರುವೆಯಲ್ಲೋ, ಎಷ್ಟರ ಸೊಕ್ಕು ನಿನಗೆ? ಇಲ್ಲಿ ಅಪ್ಪ, ಇದ್ರಾಗ ಇದ್ದದ್ದ ಓದಿದ್ದೀನಿ. ಮುಂದೆ
ನನಗೆ ಕಾಲ ತೋರಿಸುವಿಯಾ ಅವಿವೇಕಿ? ತಪ್ಪಾಯ್ತ್ರಿ ಅಪ್ಪ, ತಪ್ಪಾಯ್ತು. ಹಾ, ಮುಂದೆ ಇದೆ. ಸುಮ್ಮನೆ ಹಣ ಕೊಟ್ಟು ಯಪ್ಪ ಹಣ ಮುಂದಕ್ಕೆ ಹೋದಾಕಲ್ರಿ, ಬಾಳ ವಿಚಿತ್ರ ಬರ್ದಾನ್ರಿ ಪತ್ರನ. ಓದಿಯ ಮಗನೇ, ನಿನ್ನ ತಿಥಿ ಮಾಡ್ಲ? ಓದಿದ್ರು ತಿತ್ತಿ, ಓದದೇ ಇದ್ರು ತಿತ್ತಿ, ಬೀಸೋದೊಣ್ಣಿ ಕೈಯ ತಪ್ಸ್ಕೊಂಡ್ರ 100 ವರ್ಷ ಆಯಸ್ರಿ ಅಪ್ಪ. ಓದ್ತೇನ್ರಿ, ಓದ್ತೇನಿ. ಸುಮ್ಮನೆ ಹಣ ಕೊಟ್ಟು ಕ್ಷಮೆ ಕೇಳಿದ್ರೆ ಸರಿ, ಇಲ್ಲವಾದರೆ ನಿನ್ನ ತಿಥಿ ಮಾಡಬೇಕಾಗುತ್ತದೆ ಮಗನ. ಬದ್ಮಾಶ್, ನನಗೆ ಪಿಸ್ತೂಲ್ ತೋರಿಸುವಿಯಾ? ದೇವಾ ದೇವಾ, ಹೋಗ್ರಿ, ಏನು ಕರೆದ ವಿಷಯ? ಈ ಭಕ್ತಿಬಲನನ್ನು ಹಿಡಿದುಕೊಂಡು ಹೋಗಿ ನಮ್ಮ ತೋಟ ಬೆನ್ನು ಮಾವ ಕಾಳಿ ಗಿಡಕ್ಕೆ ಕಟ್ಟಿ ರುಂಡ ಕತ್ತರಿಸಿ ತೂಗು ಹಾಕಿದ. ಸಾಯಿಸ್ಬೇಡ್ರಿ ಅಪ್ಪ, ನಾನು ಸಾಯಿಸ್ಬೇಡ್ರಿ. ನಂದು ತಪ್ಪಾಯ್ತ್ರಿ ಅಪ್ಪ, ನಂದು ತಪ್ಪಾಯ್ತ್ರಿ. ಇದ್ರ ಹಂಗ ಬರ್ತೈತ್ರಿ ಅಪ್ಪ. ಅದ್ರಾಗೆ ಏನಂತ ಬರ್ತೈತೋ ತಿಪ್ಪೇಶ? ನೀನು ಮಹೇಶ ಅಲ್ಲ, ಹಣ ಕೊಟ್ಟವ್ರಿಗೆ ತಿರುಗಿ ನಿಲ್ಲುವ ಮುಷ್ಯ ನೀನು. ಲೇ ದೇವ, ಈ ತಂದ ನನಗೆ ಬೆಲೆ ಕೆಟ್ಟಿದೆ ಮತ್ತು ನನಗೆ ಕೈ ತೋರಿಸಿ ಬರೆಯುತ್ತಿದ್ದಾನೆ. ನಾ ಸುಂಕ ಯಾಕೆ ಕೈ ತೋರ್ಸ್ರಿ ಅಪ್ಪ? ಕಂಸ್ನೆ ಹಂಗ ಬರ್ದಾರಿ ಅಪ್ಪ, ಕಂಸ್ನೆ ಹಂಗ ಬರ್ದಾರ. ಕಂಸ್ನೆಗೆ ಆ ರೀತಿ ಮಾಡುವಂತ ಬರ್ದಿದ್ದಾರೆ ತಿಪ್ಪೇಶ? ಹೌದ್ರಿ ಅಪ್ಪ. ಒಂದು ಸಾಲ ಮುಗಿದ ಕೂಡಲೇ ಕೈ ತೋರ್ಸು, ಕಾಲ್ ತೋರ್ಸು, ಪಿಸ್ತೂಲ್ ತೋರ್ಸು ಅಂತ ಬರ್ದೈತ್ರಿ ಅಪ್ಪ, ಪಿಸ್ತೂಲ್ ತೋರ್ಸು ಅಂತ ಬರ್ದೈತಿ. ಅದರಲ್ಲಿ ಇರುವಂತೆ ತಿಪ್ಪೇಶ ಓದಿದ್ದಾನೆ, ಅವರದೇನು ತಪ್ಪಿಲ್ಲ, ಬಿಡೋಗ್ನಿ. ಮತ್ತೆ ಯಾಕೆ ಏನಾಗಿತ್ತಲೇ ಅವಿವೇಕಿ? ಮುಂದೆ ಅಲ್ರಿ ಅಪ್ಪ, ಓದ್ತೇನೆ. ಸ್ನೇಹಿತ ಎಂದು ನಂಬಿ ಹಣ ಕೊಟ್ಟರೆ ನಂಬಿಕೆ ದ್ರೋಗ ಬೈಯುವ ಚಾಂಡಾಲ ನೀನು. ನೀನೇನಾರು ನನ್ನ ಎದುರಿಗೆ ಸಿಕ್ಕರೆ ಕ್ಯಾಕರ್ಸಿ ಮಕಕ್ಕೆ ಉಳಿಬಿಟ್ಟೇನು. ಅವನ ಬಾಯಿಯನ್ನು ಹಿಡಿದುಕೋ, ಇಲ್ಲ ಅಂದ್ರೆ ಮುಸುಡಿ ಮೇಲೆ ಉಗುಳಿ ಬಿಟ್ಟಾನು. ಗೋಪಿ, ಲೇ ಗೋಪಿ, ಅಲ್ಲವೇ ಪತ್ರ ಬರೆಯುವ ಕಂಸ್ನ ಕೈ ತೋರಿಸುವ ಕಾಲ ತೋರಿಸ ಬರ್ದಿಯಲ್ಲೋ ಅವಿವೇಕಿ. ನಮ್ಮಪ್ಪ ನನಗೆ ಮಾಸ್ತರಿರ್ತಿರ್ಲೆ, ನನ್ನ ಹತ್ರ ಏನಾರ ಪತ್ರ ಬರ್ಸ್ಬೇಕಾದ್ರ ಕೈ ತೋರ್ಸು, ಕಾಲ್ ತೋರ್ಸು, ಪಿಸ್ತೂಲ್ ತೋರ್ಸು ಅಂತ ಬರುತ್ತಿದ್ರೆ ಅದಕ್ಕ ನಾ ಹೆಂಗ್ ಬರ್ದು ನೋಡಿ. ಹೋಗಿ ಹೋಗಿ ನಿನ್ನ ಹತ್ರ ನಾ ಪತ್ರ ಬರ್ಸಿದ್ರ ಮತ್ತೆ ತಿನ್ನ ಒಂದ ವಿಷ ಬೆರ್ಸು ಅಂತ ಹೇಗೆ ನೀವಪ್ಪ? ಹಂಗೇನಿಲ್ರಿ. ನಡೆ ಒಳಗೆ ದರಿದ್ರ ಬಾಯಿಲ್ಲ ಅವಿವೇಕಿ. ಐತ್ರಿ ಅಗ್ನಿ ಬಾಯಿ, ದೇವ ಬಾಯಿ, ಬಾಯಿ ಮುಚ್ಚಿದ್ರು ಬಾಯಿ, ಅದಕ್ಕೆ ಮಾತಾಡ್ಲಿಲ್ಲ ನಾನು. ನಮಸ್ಕಾರ ಶ್ರೀಮಂತರಿ. ಬರಬೇಕು ಬರಬೇಕು. ಈ ಯಾರವ ಶ್ರೀಮಂತನಿಗೆ ಬಾಯಿ ಬಿಗಿ ಹಿಡಿದು ಮಾತನಾಡು ಎಂದ ಸೂರ್ಯನವರು ಬರಬೇಕು ಬರಬೇಕು. ಕ್ಷಮಿಸಿ ಶ್ರೀಮಂತರೇ, ಒಂದು ಆವೇಶದಲ್ಲಿ ಮಾತನಾಡಿಬಿಟ್ಟೆ. ಅಂದು ಆವೇಶ, ಇಂದು ಪ್ರವೇಶ, ಬಂದ ಕೆಲಸ. ಶ್ರೀಮಂತರೇ, ಹಸನಾಗಿ ಬೆಳೆದಿರುವ ಜೋಳದ ಪೈರಿಗೆ ಔಷಧಿ ಗೊಬ್ಬರ ಹಾಕಬೇಕು. ಮೇಲಾಗಿ ನನ್ನ ತಮ್ಮನ ಓದಿನ ಖರ್ಚಿಗೆ ಈಗ ಹಣ ಬೇಕಾಗಿದೆ. ಅದಕ್ಕಾಗಿ 10,000 ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಪುಣ್ಯ ನಿನಗೆ ಹಣ ಕೊಟ್ಟ ನಾನು ಪುಣ್ಯ ಕಟ್ಟಿಕೊಳ್ಳಬೇಕು. ಏಕೆ? ನಿನಗೆ ಹಣ ಕೊಡಬೇಕಂತಾರೆ ನನಗೆ ಪಾಪ ಬರುವುದೇನು? ಪಾಪ ಪುಣ್ಯವೆಂಬ ಕಲ್ಲುಗಳನ್ನು ತಕ್ಕಡಿಲಿಟ್ಟು ತೂಗಿ ಈಗ ಹಣ ಕೇಳಲು ಬಂದರೆ ಈ ಅಗ್ನಿಗೆ ಕೊಡಲು ಸಮಯವಿಲ್ಲ. ಆಚೆ ಹಾಗೆಲ್ಲಬೇಡಿ ಶ್ರೀಮಂತರೇ, ನಿಮ್ಮ ಹಣಕ್ಕೆ ಬಡ್ಡಿ ಹಾಕಿ ಕೊಡುತ್ತೇವೆ. ಈ ಬಡವರ ಮೇಲೆ ದಯೆ ತೋರಿ.
ಶ್ರೀಮಂತರೇ, ನಿಮ್ಮನ್ನಲ್ಲದೆ ಮತ್ತಾರನ್ನು ಹಣ ಕೇಳಬೇಕು. ನೀವೀಗ ಹಣದ ಸಹಾಯ ಮಾಡಿದರೆ ಸಾಲವರೆಗೂ ನಿಮ್ಮ ಜೀತ ಮಾಡಿಯಾದರೂ ಸಾಲ ತೀರಿಸುತ್ತೇನೆ. ಜೀತ ಅಪ್ಪ ಮಾಡಿದ ಸಾಲವನ್ನು ತೀರಿಸದನ್ನು ಬೆಳೆಗಳಲ್ಲಿ ಶುಕ್ಕ ಇಲಿಯಂತೆ ಚಲಪಡಿಸುವನು. ಮತ್ತೆ ಸಾಲ ಮಾಡಿ ಅದನ್ನು ತೀರಿಸುವೇನೋ ಬಾರಕುದು. ಶ್ರೀಮಂತರೇ, 20 ವರ್ಷದಿಂದ ನಿಯತ್ತಿನ ನಾಯಿ ಹಾಗೆ ತಾವು ಹೇಳಿದ ಕೆಲಸವನ್ನು ಮಾಡುತ್ತಾ ಬಂದಿದ್ದೇನೆ. ಈಗಲೂ ನಮಗೆ ಹಣ ಕೊಟ್ಟು ಸಹಾಯ ಮಾಡಿದರೆ ಹಗಲು ರಾತ್ರಿ ನಿಮ್ಮ ಸೇವಕನಾಗಿ ಮನೆಯಲ್ಲೇ ಬಿದ್ದಿರುತ್ತೇನೆ. ಅಗ್ನಿ, ಸೂರ್ಯ ತುಂಬಾ ಕಷ್ಟದಲ್ಲಿರುವಂತೆ ಕಾಣುತ್ತಿದೆ. ಇದೊಂದು ಸಾರಿ ಸಹಾಯ ಮಾಡು. ಆಗಲಿ ದೇವ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಈ ಬಿಕಾರಿಗಳಿಗೆ ನಾನು ಹಣ ಕೊಡುತ್ತೇನೆ. ಆದರೆ ನಾನು ಹೇಳಿದಂತೆ ಕೇಳುತ್ತೇನೆಂದರೆ ಮಾತ್ರ ಇವರಿಗೆ ಹಣ ಕೊಡುತ್ತೇನೆ. ಅದೇನಂತ ಹೇಳಿ ಶ್ರೀಮಂತರೇ, ಖಂಡಿತ ಕೇಳುತ್ತೇನೆ. ನಾನು ಕೊಡುವ 10,000 ಹಣಕ್ಕೆ ನಿನ್ನ 5 ಎಕರೆ ಜಮೀನಿನ ಕಾಗದ ಪತ್ರವನ್ನು ಅಡವಿಡಬೇಕು. ನೀರಾಗಿ ಖಾಲಿ ಪತ್ರಕ್ಕೆ ರುಜು ಮಾಡಿದರೆ ಮಾತ್ರ ನಿನಗೆ ಹಣ ಕೊಡುತ್ತೇನೆ. ಈಗ ಏನು ಮಾಡುವುದಣ್ಣ? ಚಂದ್ರು, ಜಮೀನು ಎಲ್ಲಿ ಹೋಗುತ್ತೆ? ಹಣ ಕೊಟ್ಟು ನಂತರ ಕಾಗದ ಪತ್ರಗಳನ್ನು ಮರಳಿ ಪಡೆಯಲಾಯಿತು. ಸೂರ್ಯ, ನನ್ನ ಷರತ್ತಿಗೆ ನಿನ್ನ ಒಪ್ಪಿಗೆ ಇದೆ ತಾನೇ? ಇದೇ ಶ್ರೀಮಂತರೇ, ತೆಗೆದುಕೊಳ್ಳಿ 5 ಎಕರೆ ಜಮೀನಿನ ಕಾಗದ. ತಿಪ್ಪೆ ತಿಪ್ಪೆ, ಇವರ ಹತ್ರ ಖಾಲಿ ಪತ್ರಕ್ಕೆ ರುಜು ಮಾಡಿಸಿಕೋ. ದೇವ, ಲೇ ದೇವ, ಒಳಗೆ ಹೋಗಿ ಇವರಿಗೆ 10,000 ಹಣ ಕೊಟ್ಟು ಕಳಿಸು. ಸೂರ್ಯ, ಬಾರಪ್ಪ, ಇಲ್ಲಿ ಸಹಿ ಮಾಡು. ಚಂದ್ರು, ಬಾರಪ್ಪ ನೀನು. ಸೂರ್ಯ, ತೆಗೆದುಕೋ ಹಣ. ಆದಷ್ಟು ಬೇಗ ಈ ಸಾಲವನ್ನು ತೀರಿಸಿ ನಿಮ್ಮ ಜಮೀನಿನ ಕಾಗದ ಪತ್ರಗಳನ್ನು ಮರಳಿ ಪಡೆಯಿರಿ. ಆಗಲಿ ದೇವ. ಸೂರ್ಯ, ಹೇಳಿದ ಸಮಯಕ್ಕೆ ಹಣ ತಂದು ಕಟ್ಟದಿದ್ದರೆ ನಿಮ್ಮ ಜಮೀನಿನ ವಾರಸುದಾರ ನಾನಾಗುತ್ತೇನೆ. ಮುಟ್ಟಿದರೆ ಭಸ್ಮವಾಗಿ ಬಿಡುತ್ತದೆ ನಿಮ್ಮ ಜಮೀನಿನ ಕಾಗದ ಪತ್ರ. ಹಾಗೆ ಆಗಲಿ ಶ್ರೀಮಂತರೇ, ನಾವಿನ್ನು ಬರುತ್ತೇವೆ. ನಾನು ಚಂದ್ರನ ಕರೆದುಕೊಂಡು ತೋಟಕ್ಕೆ ಹೋಗಿ ಬರ್ತೇನೆ. ಹೇಳ್ರಿ ಅಪ್ಪ. ಬಾಕಿ ವಸೂಲಿ ಮಾಡಿಕೊಂಡು ಬರುವಾಗ ಆಯ್ತ್ರಿ ಅಪ್ಪ, ಹೋಗ್ತೀನಿ. ಚಿಕ್ಕಂದಿನಿಂದ ಹಿಡಿದು ಇಲ್ಲಿಯವರೆಗೂ ನಾವು ಮಾಡಿದ್ದೆ ಕಾರುಬಾರು. ಎಕ್ಕತ್ತಿನ ಬಡ ಬಿಕಾರಿ ಸೂರ್ಯನ ಚಂದ್ರನ ತಂಗಿ ನಿನ್ನ ತಮ್ಮನನ್ನು ಪ್ರೀತಿಯ ಭಿಕ್ಷೆಯನ್ನು ಒದ್ದು ನಮ್ಮ ತಮ್ಮ ಮಣಿಯನ್ನು ಪ್ರೀತಿಸುತ್ತಿದ್ದಾಳೆ. ನನಗೆ ಬರುತ್ತಿರುವ ಕೋಪಕ್ಕೆ ಸಮಾಧಾನ ಮಾಡಿಕೋ ವಿಶ್ವ, ಸಮಾಧಾನ ಮಾಡಿಕೋ. ನೀನು ಹೇಳ್ತಿರುವುದು ನಿಜ ತಾಯಿ? ನಿಜ ಅಣ್ಣ. ಬೇಕಾದರೆ ಈ ಫೋಟೋ ನೋಡು. ಖಚಿತ, ಒಂದು ಬಡ ಹೆಣ್ಣು ಈ ಹೋಗಲುವ ಶ್ರೀಮಂತ ತಮ್ಮನನ್ನ ತಮ್ಮ ವಿಶ್ವನನ್ನು ಪ್ರೀತಿಸೋದನ್ನು ಬಿಟ್ಟು
ಏನು ಅಪ್ಪಣೆ ಕೊಡುವುದನ್ನ ಅವರ ಪ್ರೀತಿ ಚಿಗುರಿ ಅಮ್ಮ ಎಂದು ಹೊರಗೆ ತೆಗೆದು ಮದುವೆ ಮಂಟಪ ಏರುವುದರೊಳಗೆ ಅದೇ ಮದುವೆ ಮಂಟಪವನ್ನು ಮಶಾಣ ಮಾಡಿ ನರಿ ನಾಯಿಗಳಿಗೆ ಆ ಮಣಿಯ ದೇಹವನ್ನು ಔತಣ ಕೊಟ್ಟು ಕೊಪ್ಪಿರುವ ಲಕ್ಷ್ಮಿಯನ್ನು ಬೀದಿಗೆ ತಂದು ನಿನ್ನ ತಮ್ಮ ವಿಶ್ವಾಸ ಏನೆಂದು ತೋರಿಸುತ್ತೇನೆ. ಸಮಾಧಾನ ಮಾಡಿಕೋ ವಿಶ್ವ, ಸಮಾಧಾನ ಮಾಡಿಕೋ. ಮಣಿಯನ್ನು ಕೊಂದರೆ ಈ ಎಲ್ಲ ಆಸ್ತಿಯು ಅನಾಥಾಶ್ರಮಕ್ಕೆ ಸೇರುತ್ತದೆ. ಹಾಗಂತ ಅಪ್ಪಾಜಿಯವರು ಬಿಲ್ಲಿನಲ್ಲಿ ಯಾವ ರೀತಿ ಬರೆದಿಟ್ಟಿದ್ದಾನೆ. ಹಾಗಾದರೆ ಮುಂದೇನು ಮಾಡುವುದು ಅಣ್ಣ? ಯೋಚಿಸಬೇಡ ವಿಶ್ವ, ಅದೇ ಲಕ್ಷ್ಮಿಯನ್ನು ಮನೆಗೆ ಮನೆಯನ್ನು ಮಾಡಿಕೊಂಡು ಉಪಾಯದಿಂದ ಆಸ್ತಿ ಪತ್ರಕ್ಕೆ ರುಜು ಮಾಡಿಸಿಕೊಂಡು ಒಂದೇ ಮುಹೂರ್ತದಲ್ಲಿ ಸತಿಪತಿಗಳಿಬ್ಬರಿಗೂ ತೀಪಿ ಪೂಜೆ ಮಾಡಿದರಾಯ್ತು. ಮಣಿಗೆ ಬೇಕಾದರೆ ತಿಥಿ ಮಾಡು ಹಣ. ಲಕ್ಷ್ಮಿ ನನಗೆ ಬೇಕು, ಲಕ್ಷ್ಮಿ ನನಗೆ ಬೇಕು. ಅವರ ಮನೆಯಲ್ಲಿ ಅವರ ಮನೆಯನ್ನು ಚಿತ್ರ ಮಾಡಿ ಕೊಪ್ಪಿರುವ ಲಕ್ಷ್ಮಿಯನ್ನು ರಸ ಏರಬೇಕು ಅಣ್ಣ, ರಸ ಏರಬೇಕು. ವಿಶ್ವ, ನಿನ್ನ ಕಾರ್ಯಕ್ಕೆ ಜ್ಯೋತಿಯನ್ನು ಉಪಯೋಗಿಸಿಕೊಂಡು ಆ 3 ಜನ ಅಣ್ಣ ತಮ್ಮಂದಿರ ಮೇಲೆ ಪ್ರಾಣ ಪ್ರಯೋಗಿಸು. ಆಗಲಿ ಅಣ್ಣ, ಹಾಗೆ ಮಾಡುತ್ತೇನೆ. ಪಟ್ಟ ಕರೆಯುತ್ತಿದ್ದಾನೆ, ನಡೆಯುವ ಊಟಕ್ಕೆ ಹೋಗೋಣ.